ನಮಸ್ತೆ ಸ್ನೇಹಿತರೆ, ಆರ್ಗನೈಸರ್ ಯಾವುದೇ ಇರಲಿ ನಮ್ಮ ಮನೆ ಅಥವಾ ಕೋಣೆಯನ್ನು ಅಚ್ಚುಕಟ್ಟಾಗಿ ಇಡಲು ಅದು ಸಹಾಯ ಮಾಡುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಒಂದು ವುಡನ್ ಕ್ಯಾಬಿನೆಟ್ನ ಕಂಪ್ಲೀಟ್ ಅನ್ಬಾಕ್ಸಿಂಗ್ ಹಾಗೂ ಇನ್ಸ್ಟಾಲೇಷನ್ ಮಾಡಿ ತೋರಿಸಲಿಕ್ಕಿದ್ದೇನೆ. ಎಲ್ರಿಗೂ ಚಾನಲ್ಗೆ ಸ್ವಾಗತ ಮಾಡ್ತಾ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಾವೀಗ ವಿಡಿಯೋವನ್ನು ಶುರು ಮಾಡೋಣ. ಆನ್ಲೈನಲ್ಲಿ ಆರ್ಡರ್ ಮಾಡಿದಂಥ ಈ ಕ್ಯಾಬಿನೆಟ್ ಇವಾಗ ಡೆಲಿವರಿ ಆಗಿದೆ. ಸ್ವಲ್ಪ ಭಾರನೇ ಇದೆ, ನಾನು ಹೇಗೋ ಮಾಡಿ ಮ್ಯಾನೇಜ್ ಮಾಡಿ ಎತ್ಕೊಂಡು ಬಂದೆ. ಇದನ್ನು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರುವಂಥದ್ದು. ಈಗ ಬಾಕ್ಸನ್ನು ಓಪನ್ ಮಾಡೋಣ. ಪ್ಯಾಕಿಂಗ್ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಕಡೆಯಲ್ಲಿ ಕಾರ್ಡ್ಬೋರ್ಡಿಂದಲೇ ಇವರು ಕವರ್ ಮಾಡಿಟ್ಟಿದ್ದಾರೆ. ಬನ್ನಿ ಒಳಗೆ ಹೇಗೆ ಉಂಟಂತ ನೋಡುವ. ನೋಡಿ, ಐಟಮ್ಗೆ ಯಾವುದೇ ಸ್ಕ್ರ್ಯಾಚ್ ಎಲ್ಲ ಬರಬಾರ್ದು ಅಂತ ಹೇಳಿ ಜಾಗ್ರತೆ ಮಾಡಿ ಪ್ರತಿಯೊಂದಕ್ಕೆ ಈ ಫೋಮ್ ಶೀಟಲ್ಲಿ ಕವರ್ ಮಾಡಿದ್ದಾರೆ. ಇನ್ನು ಇದರ ಒಳಗೆ ಈ ಕ್ಯಾಬಿನೆಟ್ನ ಭಾಗಗಳನ್ನು ಬೇರೆ ಬೇರೆ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ಸೈಡ್ ಪ್ಯಾನಲ್ಗಳು, ಶೆಲ್ಫ್ಗಳು, ಡೋರ್ ಪ್ಯಾನಲ್, ಸ್ಕ್ರೂಗಳು ಮತ್ತು ಫಿಟ್ಟಿಂಗ್ ಸಾಮಗ್ರಿ ಹಾಗೂ ಅಸೆಂಬ್ಲಿಂಗ್ ಗೈಡನ್ನು ಚೆನ್ನಾಗಿ ಇವರು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇದು ಇಂಜಿನಿಯರಿಂಗ್ ವುಡ್ಡಿಂದ ಮಾಡಿರುವಂತಹ ಒಂದು ವುಡನ್ ಕ್ಯಾಬಿನೆಟ್. ಸೊ ಮರದ ಗುಣಮಟ್ಟ ನೋಡಿದರೆ ಚೆನ್ನಾಗೇ ಇದೆ. ಸೊ ಫಿನಿಶ್ ಕೂಡ ಸ್ಮೂತಾಗೇ ಇದೆ. ಈ ಕ್ಯಾಬಿನೆಟ್ 3 ಕಲರಲ್ಲಿ ಬರ್ತದೆ. ನಿಮ್ಮ ಮನೆಗೆ ಡೆಕೋರಿಗೆ ತಕ್ಕ ಹಾಗೆ ನೀವು ಅದನ್ನು ಸಿಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ಇದರ ಡೋರ್ ಇದೆಯಲ್ಲ, ಈ ಥರ ಸ್ವಲ್ಪ ಆಫ್ ವೈಟ್ ಕಲರಲ್ಲಿ ಬರ್ತದೆ. ಸೊ ಆ್ಯಕ್ಚುಲಿ ನಾನು ಇದನ್ನು ಆರ್ಡರ್ ಮಾಡುವಾಗ ಇನ್ಸ್ಟಾಲೇಷನನ್ನು ಕ್ಲಿಕ್ ಮಾಡಲಿಕ್ಕೆ ನನಗೆ ಬಿಟ್ಟು ಹೋಯಿತು. ಹಾಗಾಗಿ ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಕಾಲ್ ಬರ್ತದೇನೋ ಅಂತ ನಾನು ಎಣಿಸ್ಕೊಳ್ತಾ ಇದ್ದೆ. ಬಟ್ ನಾನು ಚೆಕ್ ಮಾಡುವಾಗ ನಾನು ಇನ್ಸ್ಟಾಲೇಷನನ್ನು ಅಪ್ಲೈಯೇ ಮಾಡಿಲ್ಲ ಅಂಥೇಳಿ ಗೊತ್ತಾಯಿತು. ಇನ್ನು ಇವಾಗ ನಾನೇ ಇದನ್ನು ಇನ್ಸ್ಟಾಲ್ ಮಾಡ್ತೇನೆ ಅಂಥೇಳಿ ಹೊರಟೆ. ಈ ಕ್ಯಾಬಿನೆಟನ್ನು ನಾವೇ ಮನೆಯಲ್ಲಿ ಸುಲಭವಾಗಿ ಅಸೆಂಬಲ್ ಮಾಡಬಹುದು. ಆ್ಯಕ್ಚುಲಿ ಇದರಲ್ಲಿ ಕೊಡುವ ಈ ಅಸೆಂಬ್ಲಿಂಗ್ ಮ್ಯಾನ್ಯುವಲನ್ನು ಯೂಸ್ ಮಾಡಿ ಆರಾಮಾಗಿ ಇದನ್ನು ಅಸೆಂಬಲ್ ಮಾಡ್ಕೊಳ್ಬೋದು. ಮೊದಲಿಗೆ ನನಗೆ ಎಲ್ಲ ಸ್ಕ್ರೂಗಳನ್ನೆಲ್ಲ ನೋಡಿಬಿಟ್ಟು ಕನ್ಫ್ಯೂಸ್ ಆಯಿತು. ಆಮೇಲೆ ನಿಧಾನಕ್ಕೆ ಯಾವ ಸ್ಕ್ರೂ ಎಲ್ಲಿ ಹೋಗಬೇಕು ಅಂತ ಹೇಳಿ ನಾನು ಯೋಚನೆ ಮಾಡಿದ ನಂತರ ಈ ಒಂದು ಪ್ರೋಸೆಸ್ ತುಂಬ ಸುಲಭ ಆಯಿತು. ಸೊ ಈ ಮ್ಯಾನ್ಯುವಲಿ ಪ್ರತಿ ಸ್ಟೆಪ್ಪನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆ ನಿಮಗೆ ಒಂದು ಸ್ಕ್ರೂ ಡ್ರೈವರ್ ಇದ್ದರೆ ಸಾಕು, ಮತ್ತು ಒಂದು ಹ್ಯಾಮರ್ ಕೂಡ ಬೇಕಾಗಬಹುದು. ಮೊದಲಿಗೆ ಸೈಡಲ್ಲಿದ್ದ 2 ಪ್ಯಾನಲ್ಗಳನ್ನು ತಗೊಂಡೆ. ಅದರಲ್ಲಿ ಸಣ್ಣ ಸಣ್ಣ ಹೋಲ್ಗಳಿದ್ದೆವು. ಅದಕ್ಕೆ ಈ ಪ್ಲಾಸ್ಟಿಕ್ನ ಡವಲ್ ಇದೆ, ಅದನ್ನು ಫಿಟ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಈ ಹ್ಯಾಮರನ್ನು ಯೂಸ್ ಮಾಡಿ ಅದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಮುಂಚೆ ಆರ್ಡರ್ ಮಾಡಿರುವಂಥ ಕೆಲವೊಂದು ವುಡನ್ ಕ್ಯಾಬಿನೆಟ್ಟಿಗೆ ಈ ವುಡನ್ ಡವಲನ್ನು ಪ್ರೊವೈಡ್ ಮಾಡಿದರು. ಬಟ್ ಈ ಸಲ ಇದು ಪ್ಲಾಸ್ಟಿಕ್ ಡವಲ್ ಬಂದಿದೆ. ಇದರಿಂದ ವ್ಯತ್ಯಾಸ ಏನೂ ಆಗೋದಿಲ್ಲ, ತುಂಬ ಸ್ಟ್ರಾಂಗಾಗೇ ಇದೆ. ಸೊ ಇದನ್ನು ನಾನೀಗ ಈ ಕ್ಯಾಬಿನೆಟ್ನ ಶೆಲ್ಫಿಗೆ ಫಿಟ್ ಮಾಡ್ತಾ ಇದ್ದೇನೆ. ಇನ್ನು ಈ ಥರದ ಒಂದು ಸ್ಕ್ರೂ ಬರ್ತದೆ. ಇದನ್ನು ಡೋರಲ್ಲಿ ಒಂದು ಹೋಲ್ ಇದೆ, ಅದಕ್ಕೆ ಫಿಟ್ ಮಾಡಬೇಕು. ನಂತರ ಸ್ಕ್ರೂ ಹಾಕಿದ ಹಾಗೆ ಇದು ಟೈಟ್ ಆಗ್ತಾ ಹೋಗ್ತದೆ. ತುಂಬ ಈಸಿ ಪ್ರೋಸೆಸ್. ಸೊ ಮೊದಲಿಗೆ ನನಗೆ ಇದು ಹೇಗೆ ವರ್ಕ್ ಆಗ್ತದೆ ಅಂತೇಳಿ ಅಂದಾಜಾಗಲಿಲ್ಲ. ನಂತರ ಮಾಡ್ತಾ ಮಾಡ್ತಾ ಕೆಲಸ ತುಂಬ ಈಸಿ ಆಯಿತು. ಇನ್ನು ಸೈಡ್ ಪ್ಯಾನಲಿಗೆ ಕೆಲವೊಂದು ಸ್ಕ್ರೂಗಳಿವೆ, ಅದನ್ನು ಕೂಡ ಫಿಟ್ ಮಾಡ್ಕೊಳ್ತೇನೆ. ನಂತರ ಈ ಸ್ಕ್ರೂಗಳನ್ನು ಈ ಸೈಡ್ ಪ್ಯಾನಲಲ್ಲಿ ಇದ್ದಂತಹ ಕೆಲವೊಂದು ಹೋಲ್ಗಳಿಗೆ ಫಿಟ್ ಮಾಡ್ಕೊಳ್ಬೇಕು. ಸೊ ಕ್ಯಾಬಿನೆಟ್ ನೋಡಿ ಇವಾಗ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಪ್ರತಿಯೊಂದರಲ್ಲಿ ನಂಬರ್ ಪ್ರೊವೈಡ್ ಮಾಡಿಟ್ಟಿರ್ತಾರೆ. ಸೊ ಯಾವ ಸೈಡ್ ಅಂತ ಹೇಳಿ ನೀವು ನೋಡಿಕೊಂಡು ಇದನ್ನು ಫಿಟ್ ಮಾಡ್ಕೊಳ್ಬೇಕು. ಸೈಡ್ ಪ್ಯಾನಲನ್ನು ನಾನು ಫಿಟ್ ಮಾಡೋ ಮುಂಚೆ ಡೋರನ್ನು ಫಿಟ್ ಮಾಡಿಕೊಂಡೆ. ಯಾಕಂದರೆ ಮತ್ತೆ ನನಗೆ ಡೋರ್ ಫಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸ್ತು. ಡೋರ್ಗಳು ಕೂಡ ಕರೆಕ್ಟಾಗಿ ಕೂತ್ಕೊಳ್ಳಿಕ್ಕೆ ಮ್ಯಾಗ್ನೆಟನ್ನು ಪ್ರೊವೈಡ್ ಮಾಡಿದ್ರು. ಅದನ್ನು ಡೋರಿಗೂ ಹಾಗೂ ಶೆಲ್ಫಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಕೆಲವೊಮ್ಮೆ ಹೋಲ್ಸ್ ಆಚೀಚೆ ಆಗುತ್ತೆ. ಹಾಗಾಗಿ ನನಗೆ ಕೂಡ ಕನ್ಫ್ಯೂಷನ್ ಆಗಿ 2-3 ಸಲ ಕ್ಯಾಬಿನೆಟನ್ನು ತೆಗೆದು ಮತ್ತೆ ನಾನು ಡೋರನ್ನು ಫಿಟ್ ಮಾಡಿಕೊಂಡೆ. ನಾನು ಎಕ್ಸೈಟ್ಮೆಂಟಲ್ಲಿ ಫಾಸ್ಟ್ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ಎಣಿಸ್ಬಿಟ್ಟು ಸ್ವಲ್ಪ ಕನ್ಫ್ಯೂಷನಲ್ಲಿ ಆಚೀಚೆ ಆಯಿತು. ಹಾಗಾಗಿ ಸ್ವಲ್ಪ ಕೆಲಸ ಕೂಡ ಡಬಲ್ ಆಯಿತು. ಅಫ್ಕೋರ್ಸ್ ನೀವು ಇನ್ಸ್ಟಾಲ್ ಮಾಡಲಿಕ್ಕೆ ಜನವನ್ನು ಕರೆದಿದ್ದರೆ ಅವರು ಬೇಗನೆ ಮಾಡಿಕೊಡ್ತಾಯಿದ್ರು. ಆದರೆ ನನಗೆ ಇದು ಖುಷಿ ಅನಿಸ್ತು. ಯಾಕಂತ ಹೇಳಿದರೆ ನಾನೇ ಈ ಒಂದು ಫರ್ನಿಚರನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೇನೆ. ಸೊ ಫೈನಲಿ ಇವಾಗ ನೀವು ನೋಡ್ತಾ ಇರ್ಬೋದು. ನೋಡಿ, ಸೈಡ್ ಪ್ಯಾನಲನ್ನು ನಾನು ಫಿಟ್ ಮಾಡ್ಕೊಂಡಿದ್ದೇನೆ. ಇನ್ನು ಇದನ್ನು ಸ್ಟಡಿ ಮಾಡಲಿಕ್ಕೆ ಇಲ್ಲಿ ಸ್ಕ್ರೂಗಳಿವೆ. ಸೊ ಅಲ್ಲಿ ಅದನ್ನು ಟೈಟ್ ಮಾಡಿಕೊಂಡ್ರೆ ಇದು ಆಲ್ಮೋಸ್ಟ್ ಆಯಿತು. ಸೊ ಸರಿಯಾಗಿ ಕೂರಿಸಲಿಕ್ಕೆ ನಾನು ಹ್ಯಾಮರನ್ನು ಯೂಸ್ ಮಾಡ್ತಿದ್ದೇನೆ. ಹಾಗೆ ವುಡ್ ಕೂಡ ಹಾಳಾಗಬಾರ್ದು ಅಂತ ಹೇಳಿ ನಾನು ಫೋಮನ್ನು ಇಟ್ಬಿಟ್ಟು ಈ ಹ್ಯಾಮರನ್ನು ಯೂಸ್ ಮಾಡಿದೆ. ಸೊ ಕ್ಯಾಬಿನೆಟ್ ಆಲ್ಮೋಸ್ಟ್ ಈಗ ಫಿಕ್ಸ್ ಆಗಿದೆ. ಇನ್ನು ಇದರ ಹಿಂದಿನ ಭಾಗವನ್ನು ನಾನೀಗ ಫಿಟ್ ಮಾಡ್ತಾ ಇದ್ದೇನೆ. ಅದಕ್ಕೆ ಸ್ಕ್ರೂಸನ್ನು ಕೊಟ್ಟಿದ್ದಾರೆ, ಹಾಗೆ ಹೋಲ್ಸ್ ಕೂಡ ಇದೆ. ಇದನ್ನು ಅದೇ ಹೋಲ್ಸಲ್ಲಿ ಹಾಕಿ ಸ್ಕ್ರೂ ಮಾಡಿದರೆ ಆಯಿತು. ಇನ್ನು ಈ ಕ್ಯಾಬಿನೆಟ್ ಇದೆಯಲ್ಲ, ಇದು 3 ಶೆಲ್ಫ್, 4 ಶೆಲ್ಫ್ ಹಾಗೂ 5 ಶೆಲ್ಫಲ್ಲಿ ಸಿಗ್ತದೆ. ನಿಮ್ಮ ರೂಮ್ ಹಾಗೂ ಸ್ಪೇಸಿನ ಅಕಾರ್ಡಿಂಗ್ ಆಗಿ ನೀವು ಇದನ್ನು ಆರ್ಡರ್ ಮಾಡ್ಕೊಳ್ಬೋದು. ಯಾವುದೇ ಆರ್ಗನೈಸರ್ ಇರಲಿ, ಈ ಮಕ್ಕಳ ಪುಸ್ತಕಗಳು, ಆಟಿಕೆಗಳು, ಸ್ಟೇಷನರಿ ಮತ್ತು ಇತರ ಚಿಕ್ಕ ಪುಟ್ಟ ವಸ್ತುಗಳನ್ನು ಸರಿಯಾಗಿ ವ್ಯವಸ್ಥೆ ಮಾಡಿ ಇಡಲಿಕ್ಕಾಗ್ತದೆ. ವಸ್ತುಗಳು ಕೂಡ ಇದರಲ್ಲಿದ್ದರೆ ಹುಡುಕ್ಲಿಕ್ಕೆ ಕೂಡ ಸುಲಭ. ಹಾಗೆ ಮನೆ ಕೂಡ ನಮಗೆ ನೀಟಾಗಿ ಕಾಣಿಸ್ತದೆ.
ಈಗ ನೋಡಿ ನೀವು ಫೈನಲ್ ಲುಕ್ ನನ್ನ ಈ ಕ್ಯಾಬಿನೆಟ್ ಇದು. ಆ್ಯಕ್ಚುಲಿ ಇದರಲ್ಲಿ ಒಂದು ಡ್ರಾಬ್ಯಾಕ್ ಇದೆ, ಈ ಕೆಳಗಿನ ಒಂದು ಕ್ಯಾಬಿನೆಟ್ ನನಗೆ ಉಲ್ಟಾ ಬಂದಿದೆ ಅಂತ ಹೇಳಿದರೆ ಡಿಸೈನ್ ಸ್ವಲ್ಪ ಚೇಂಜ್ ಆಗಿ ಕಾಣಿಸ್ತಾ ಇದೆ. ಆದರೆ ನಾನು ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ಇದನ್ನೇನು ರಿಟರ್ನ್ ಮಾಡ್ತಾ ಇಲ್ಲ. ಇದನ್ನು ನಾನು ಮಕ್ಕಳ ಕೋಣೆಯಲ್ಲಿ ಆರ್ಗನೈಸರ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾನು ನನ್ನ ಮಕ್ಕಳ ಬ್ಯಾಗನ್ನು ಆರ್ಗನೈಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಸ್ಕೂಲ್ ಬ್ಯಾಗ್ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಗೆ ಹೋಗುವಂಥ ಬ್ಯಾಗ್ಗಳನ್ನು ಕೂಡ ಇಲ್ಲೇ ಇಡ್ತೇನೆ. ಇದರಲ್ಲಿ ನೀವು ಮಕ್ಕಳ ಪುಸ್ತಕ, ಡ್ರಾಯಿಂಗ್ ಐಟಮ್ ಇರಬಹುದು ಅಥವಾ ಟಾಯ್ಸ್ ಇರ್ಬೋದು ಅಥವಾ ಇನ್ನೂ ಯಾವುದೇ ಚಿಕ್ಕ ಪುಟ್ಟ ವಸ್ತುಗಳನ್ನು ಆರ್ಗನೈಸ್ ಮಾಡಿ ಇಡಬಹುದು. ನೀವು ಸಹ ಒಂದು ಒಳ್ಳೆಯ ಸ್ಟೋರೇಜ್ ಫರ್ನಿಚರ್ ಹುಡುಕ್ತಿದ್ರೆ ಈ ಥರದ ಒಂದು ವುಡನ್ ಕ್ಯಾಬಿನೆಟ್ ಒಂದು ಉತ್ತಮ ಆಯ್ಕೆ. ಇದು ಬಜೆಟ್ ಫ್ರೆಂಡ್ಲಿ ಆಗಿದ್ದು ಉಪಯೋಗಕ್ಕೂ ಚೆನ್ನಾಗಿದೆ. ಸೊ ಇದರಿಂದ ಈ ಅಲ್ಲಿ ಇಲ್ಲಿ ಹರಡ್ಕೊಂಡಿದ್ದಂಥ ಈ ನನ್ನ ಮಕ್ಕಳ ಬ್ಯಾಗನ್ನು ನಾನು ಸುವ್ಯವಸ್ಥಿತವಾಗಿ ಆರ್ಗನೈಸ್ ಮಾಡಲಿಕ್ಕಾಯಿತು. ಈ ಪ್ರಾಡಕ್ಟನ್ನು ನೀವು ಕೊಂಡ್ಕೊಳ್ಬೇಕು ಅಂತ ಹೇಳಿದ್ದಲ್ಲಿ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿಟ್ಟಿರ್ತೇನೆ, ನೀವಲ್ಲಿ ಚೆಕ್ ಮಾಡ್ಬೋದು. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.